ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 9ನೇ ಅಧ್ಯಾಯ 14ನೇ ವಚನ. ಅದರ 9ನೇ ಅಧ್ಯಾಯದ 14ನೇ ವಚನ. ಯಾರು ಓದ್ತೀರಿ? ಹೀಬ್ರೂಸ್ ಚಾಪ್ಟರ್ 9 ವರ್ಸ್ 14. ಹೌದು, ಯಾರು ಓದ್ತೀರಿ? ಬೇಗ ಓದೋಣ. ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳುತ್ತದೆ, ನಿತ್ಯ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿ. ಎಲ್ಲ ಹೇಳ್ರಿ, ನಿರ್ದೋಷಿ. ಎಲ್ಲ ಹೇಳ್ರಿ, ನಿರ್ದೋಷಿ. ಜೋರಾಗಿ ಹೇಳ್ಬೇಕು ಎಲ್ಲರೂ. ನಿರ್ದೋಷಿ ಅಂದರೆ ಬ್ಲೇಮ್ಲೆಸ್, ಯಾವ ದೋಷ ಇಲ್ಲ, ಯಾವ ಪಾಪವಿಲ್ಲ, ಯಾವ ಕಲಹ ಇಲ್ಲ. ಯೇಸು ನಿರ್ದೋಷಿಯಾಗಿ ತನ್ನ ರಕ್ತದಿಂದ ನಮ್ಮನ್ನೇನು ಮಾಡಿದ್ದಾನಂತರಿ? ಶುದ್ಧೀಕರಿಸಿದ್ದಾನೆ. ಎಲ್ಲೆಲ್ಲರಿ, ಯೇಸುವಿನ ನಿರ್ದೋಷವಾದ ರಕ್ತ ನನ್ನನ್ನು ಶುದ್ಧೀಕರಿಸಿದೆ. ಎಷ್ಟು ಜನ ಹೇಳ್ತೀರಿ? ಎಷ್ಟು ಜನ ನಂಬ್ತೀರಿ? ಕೈ ಎತ್ತಿರಿ. ಎಷ್ಟು ಜನ ನಂಬ್ತೀರಿ ಯೇಸುವಿನ ರಕ್ತ ನನ್ನ ಶುದ್ಧೀಕರಿಸಿದೆ? ನೀನು ಇಷ್ಟು ಎತ್ತಿದ್ರೆ ಇಷ್ಟೇ ಶುದ್ಧೀಕರಣ, ಫುಲ್ ಎತ್ತಿದ್ರೆ ಫುಲ್. ನೋಡ್ರಿ, ಯೇಸುವಿನ ನಿರ್ದೋಷ ರಕ್ತ ರೀ. ಯಾವ ರಕ್ತ ರೀ? ಯೇಸುವಿನ ರಕ್ತದಲ್ಲಿ ಯಾವುದೇ ಪಾಪದ ಕಲಬರಕೆ ಇಲ್ಲ. ಯೇಸುವಿನ ಜನನ ಕಾಮದಿಂದ ಉಂಟಾಗಲಿಲ್ಲರಿ, ಪುರುಷ ಸಂಕಲ್ಪದಿಂದ ಉಂಟಾಗಲಿಲ್ಲ. ಯೇಸುವಿನ ಜನನ ಪವಿತ್ರಾತ್ಮನ ಶಕ್ತಿಯಿಂದ ಉಂಟಾಯಿತು. ಹಲ್ಲೆಲೂಯಾ. ನಾವು ಈ ಒಂದು ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದೇವೆ. ಯೇಸುವಿನ ಜನನ ನನ್ನ ಹಾಗೆ ನಿನ್ನ ಹಾಗೆ ಆಗಲಿಲ್ಲ. ಯೇಸುವಿನ ಜನನ ಪರಿಶುದ್ಧವಾದ ಜನನವಾಗಿದೆ. ಯೇಸುವಿನ ಜನನ ಹೆಂಗಾಗಿದೆ? ಪರಿಶುದ್ಧವಾದ ಜನನವಾಗಿದೆ. ಯೇಸುವಿನ ಜನನ ಹೆಂಗಾಗಿದ್ರಿ? ಪರಿಶುದ್ಧವಾದ. ನೋಡ್ರಿ, ಯೇಸುವಿನ ರಕ್ತ ಇದೆಯಲ್ಲ, ಅದು ನಿರ್ದೋಷವಾದ ರಕ್ತ. ಯಾವ ರಕ್ತ? ನಿರ್ದೋಷವಾದ ರಕ್ತ. ಎಲ್ಲ ಹೇಳ್ರಿ, ನಿರ್ದೋಷವಾದ ರಕ್ತ. ಹೇಳ್ರಿ, ನಿರ್ದೋಷವಾದ ರಕ್ತ. ಹೇಳ್ರಿ, ನಿರ್ದೋಷವಾದ ರಕ್ತ. ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳೆದಂಥ ರಕ್ತ. ಪ್ರಿಯರೇ, ನಾನು ಯಾವಾಗಲೂ ಒಂದು ಹೇಳ್ತೀನಿ ಸ್ಟೇಟ್ಮೆಂಟ್. ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸ್ತಿದೆ. ಆತನ ಗಾಯದಿಂದ ನಾವು ಗುಣವಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲರೂ, ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ, ಆತನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ. ನೀನು ಇದನ್ನು ಅರಿಕೆ ಮಾಡು. ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ, ಆತನ ಬಾಸುಂಡೆಗಳು, ಆತನ ಗಾಯಗಳು ನನ್ನನ್ನು ಗುಣಪಡಿಸಿದೆ. ಬೈ ದ ಪ್ರೆಷಸ್ ಬ್ಲಡ್ ಆಫ್ ಜೀಸಸ್ ವಿ ಆರ್ ಕ್ಲೆನ್ಸ್ಡ್, బై ద వూండ్స్ ఆఫ్ జీసస్ వి ఆర్ హీల్డ్. యేసయ్య రక్తముతో మేము పరిశుద్ధ చేయబడ్డాం. యేసయ్య గాయములతో మేము ಸ್ವಸ್ಥಪರಚబడి ఉన్నాం. ಹಲ್ಲೆಲೂಯಾ. ಆತನ ರಕ್ತ ಎಷ್ಟು ಶುದ್ಧವಾಗಿದೆಯೋ ಆತನ ಗಾಯಗಳು ಕೂಡ ಅಷ್ಟೇ ಶುದ್ಧ, ಅಷ್ಟೇ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ಯೇಸುವಿನ ಜನನ ಸಾಧಾರಣವಾದ ಜನನ ಅಲ್ಲರಿ. ಸುಮಾರು 400 ವರ್ಷಗಳು ದೇವರು ಮೌನವಾಗಿದ್ದ ಮೇಲೆ ದೇವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದರಿ. ಯೇಸುವಿನ ಜನನದ ಮೇಲೆ ಈ ಮಾನವ ಕುಲದ ಬಿಡುಗಡೆ ಆಧಾರವಾಗಿತ್ತು. ಯೇಸುವಿನ ಜನನದ ಮೇಲೆ ನಮ್ಮೆಲ್ಲರ ಬಿಡುಗಡೆ, ನಮ್ಮೆಲ್ಲರ ವಿಮೋಚನೆ ಆಧಾರವಾಗಿತ್ತು. ಅದಕ್ಕಾಗಿ ದೇವರು ಹಳೆ ಒಡಂಬಡಿಕೆಯಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತನಾಡಿದ ತನ್ನ ಮಗನ ಕುರಿತು. ಆಮೇಲೆ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿತಾಳೆ. ಆತನಿಗೆ ಇಮ್ಯಾನುವೇಲ್ ಅಂತೇಳಿ ನೀವೇನಿಡಬೇಕು? ಹೆಸರಿಡಬೇಕು ಅಂತ ಹೇಳಿದ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಕ್ರಿಸ್ತನ ರಕ್ತ. ಎಲ್ಲ ಹೇಳ್ರಿ, ಯಾವ ರಕ್ತ? ಕ್ರಿಸ್ತನು ಅಂದ್ರೆ ಅರ್ಥ ಅಭಿಷೇಕ ಮಾಡಲ್ಪಟ್ಟವನು. ಕ್ರಿಸ್ತನು ಅಂದರೆ ಅರ್ಥ ಮೆಸ್ಸಿಯನು. ಕ್ರೈಸ್ಟ್ ಮೀನ್ಸ್ ದ ಅನಾಯಿಂಟೆಡ್ ಒನ್, ದ ಒನ್ ಹೂ ಕಮ್ ಇಸ್ ನೇಮ್ ಕಾಲ್ಡ್ ಮೆಸ್ಸಾಯ. ಮೆಸ್ಸಿಯನು ಅಂತೇಳಿ ಕರೆಯಲ್ಪಡುವ ಕ್ರಿಸ್ತನು, ಅಭಿಷಕ್ತನು ಅಂತೇಳಿ ಕರೆಯಲ್ಪಡುವ ಕ್ರಿಸ್ತನು, ಆತನ ರಕ್ತ
ನಮ್ಮೆಲ್ಲರನ್ನ ಶುದ್ಧೀಕರಿಸುವಂಥದ್ದಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಡಿಸೆಂಬರಲ್ಲೇ ಹುಟ್ಟಿದ್ನ ಗೊತ್ತಿಲ್ಲ. ಭಾಳ ಜನ ಇತಿಹಾಸಕಾರರು ಹೇಳ್ತಾರೆ ಯೇಸು ಸ್ವಾಮಿ ಮೇ ಬಿ ಸೆಪ್ಟೆಂಬರ್ ತಿಂಗಳು ಆ ಟೈಮಲ್ಲಿ ಆತನು ಹುಟ್ಟಿರಬಹುದು ಅಂತ ಹೇಳ್ತಾರೆ. ನೋ ಪ್ರಾಬ್ಲಮ್ ರೀ. ಸ್ವಾಮಿ ಸೆಪ್ಟೆಂಬರಲ್ಲಿ ಹುಟ್ಟ್ರಿ, ಸ್ವಾಮಿ ಡಿಸೆಂಬರ್ಲಾದ್ರೂ ಹುಟ್ಟ್ರಿ. ಆದರೆ ಇತಿಹಾಸ ಹೇಳ್ತದೆ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಯಾವ್ದು ಹೇಳ್ತದ್ರಿ? ಇತಿಹಾಸ. ಯಾಕಂದರೆ ನಮ್ಮ ಈ ಭೂಲೋಕದ ಕ್ಯಾಲೆಂಡರನ್ನು ಯೇಸುವಿನ ಜನನ ಮತ್ತು ಯೇಸುವಿನ ಮರಣದ ಮೇಲೆ ಇದನ್ನು ವಿಭಾಗಿಸಿದಾರ್ರಿ. ಯೇಸು ಸ್ವಾಮಿ ಇವಾಗ ಹುಟ್ಟಿ 2025 ವರ್ಷ ಆಯ್ತಂತ್ರಿ. ಅದಕ್ಕಾಗಿ ಈ ಒಂದು ಇತಿಹಾಸದ ಕ್ಯಾಲೆಂಡರ್ಗಳನ್ನು, ವರ್ಷಗಳನ್ನು AD ಮತ್ತು BC ಅಂತೇಳಿ ಕರೀತಾರೆ. ಆಮೇಲೆ ಕ್ರಿಸ್ತ ಪೂರ್ವ, ಕ್ರಿಸ್ತ ಶತ. ಅಂದರೆ ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಏನಾಯಿತು, ಕ್ರಿಸ್ತನು ಬಂದ ಮೇಲೆ ಏನಾಯ್ತು ಅಂತೇಳಿ ಈ ಲೋಕದ ಕ್ಯಾಲೆಂಡರ್ನ ವಿಭಾಗಿಸ್ತಾರೆ. ಬೇರೆ ಯಾರ ಜನನ ಇಷ್ಟು ಕನ್ಫರ್ಮ್ ಆಗಿ ಇಲ್ಲ ರೀ. ಯೇಸುವಿನ ಜನನ ಇವತ್ತಿನವರೆಗೆ ಖಾತ್ರಿ ಆಗೈತೆ, ಗ್ಯಾರಂಟಿ. ಇತಿಹಾಸ ಹೇಳ್ತದ್ರಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತೇಳಿ. ಯೇಸು ಸ್ವಾಮಿ ಡಿಸೆಂಬರ್ 25 ಹುಟ್ಟ್ಯಾನ, ನೋ ಪ್ರಾಬ್ಲಮ್. ಆದರೆ ನಾವು ಕ್ರಿಸ್ಮಸನ್ನು ಆಚರಿಸ್ಕೊಳ್ಳಿಕ್ಕೆ ಒಂದು ದಿನ ಅಷ್ಟೇ. ಯೇಸು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಹುಟ್ಟಬೇಕ್ರಿ, ಅದು ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ. ವೆನ್ ಜೀಸಸ್ ಇಸ್ ಬಾರ್ನ್ ಇನ್ ಯುವರ್ ಹಾರ್ಟ್, ದಟ್ ಈಸ್ ರಿಯಲ್ ಕ್ರಿಸ್ಮಸ್. ರಿಯಲ್ ಕ್ರಿಸ್ಮಸ್ ಇಸ್ ನಾಟ್ ಆನ್ 25th ಆಫ್ ಡಿಸೆಂಬರ್. 25 ಡಿಸೆಂಬರ್ ಅಂದು ಕ್ರಿಸ್ಮಸ್ ಅಲ್ಲರಿ. ಯಾವತ್ತು ಯೇಸು ನಿನ್ನ ಹೃದಯದಲ್ಲಿ ಜನ್ಮಿಸ್ತಾನೋ, ಅಪ್ಪ ನಾನು ಪಾಪಿ ಅಪ್ಪ, ನಿನ್ನ ರಕ್ತದಿಂದ ನನ್ನ ತೊಳೆಯಪ್ಪ, ನಾನು ಮನುಷ್ಯರ ದೃಷ್ಟಿಗೆ ಒಳ್ಳೆಯವನಾಗಿದ್ದೀನಿ, ಆದರೆ ನನ್ನ ಒಳಗೆ ನನ್ನ ರಹಸ್ಯ ಜೀವಿತ ನಿನಗೆ ಗೊತ್ತಪ್ಪ, ನಾನು ಕೋರ ಪಾಪಿಯಪ್ಪ, ನಿನ್ನ ರಕ್ತದಿಂದ ತೊಳೆ ಅಂತೇಳಿ ಯಾವತ್ತು ನೀನು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವೆ ನೀನೇ ನನ್ನ ಸ್ವಂತ ರಕ್ಷಕನಂತೇಳಿ ಯಾವತ್ತು ಅಂಗೀಕರಿಸ್ತೀಯೋ ಅವತ್ತೇ ನಿಜವಾದ ಕ್ರಿಸ್ಮಸ್. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಜೀವಿಸುವ ಪ್ರತಿಯೊಂದು ಹೃದಯಕ್ಕೆ ಪ್ರತಿದಿನ ಕ್ರಿಸ್ಮಸ್ ರೀ. ಆಮೇನ್. ಯೇಸುವನ್ನು ತಮ್ಮ ಹೃದಯದಲ್ಲಿ ಹೊಂದಿಕೊಂಡು ಜೀವಿಸುವಂಥ ಪ್ರತಿಯೊಬ್ಬನಿಗೆ ಪ್ರತಿದಿನ ಕ್ರಿಸ್ಮಸ್. ಹಲ್ಲೆಲೂಯ, ಹಲ್ಲೆಲೂಯ. ಈ ಯೇಸುವಿನ ಜನನ ಗ್ಯಾರಂಟಿ. ಇವಾಗ ಕೇಳ್ರಿ, ಆತನ ನಿರ್ದೋಷ ರಕ್ತ. ಎಲ್ಲರೂ ಯಾವ ರಕ್ತದು? ನಿರ್ದೋಷ. ಅಂದರೆ ಹಿ ವಾಸ್ ಬ್ಲೇಮ್ಲೆಸ್, ಹಿ ವಾಸ್ ಸಿನ್ಲೆಸ್. ಈ ಯೇಸುವಿನ ಜನನ ಮೊದಲು ಯಾರಿಗೆ ತಿಳಿಸಲ್ಪಟ್ಟಿತ್ತು ಹೇಳ್ತೀರಾ? ಮೊದಲು ಯಾರಿಗೆ ತಿಳಿಸಿದ್ರು? ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಹೇಳ್ರಿ, ಯಾರಿಗೆ ಮೊದಲು ತಿಳಿಸಲ್ಪಡ್ತು ಯೇಸುವಿನ ಜನನ? ಹೇಳ್ರಿ. ತಪ್ಪಾದ್ರೆ ಹೇಳ್ರಿ, ಕರೆಕ್ಟ್ ಆದ್ರೆ ಹೇಳ್ರಿ, ಪ್ರಾಬ್ಲಮ್. ಯಾರಿಗೆ? ಕುರುಬರಿಗೆ. ಎಸ್, ಹೌದಲ್ರಿ? ಯಾರಿಗೆ? ಕುರುಬರಿಗೆ. ಲೂಕನ ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 2 verse 8. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನು. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಕೇಳ್ರಿ, ಈ ದೇವದೂತನು ಈ ಒಂದು ಕುರುಬರಿಗೆ ಪ್ರತ್ಯಕ್ಷವಾಗ್ತಾನ್ರಿ. ಯಾರಿಗೆ ಪ್ರತ್ಯಕ್ಷವಾಗ್ತಾನಮ್ಮ? ಕುರುಬರಿಗೆ ಪ್ರತ್ಯಕ್ಷವಾಗ್ತಾನೆ. ಸಾಧಾರಣವಾಗಿ ಕುರುಬರು ಈ ಇಸ್ರಾಯೇಲ್ ದೇಶದಲ್ಲಿ ಈ ಚಳಿಗಾಲದಲ್ಲಿ ಅವರು ಹೊರಗೆ ಹೋಗೋದಿಲ್ಲ. ಓಕೆ, ಯಾಕಂದ್ರೆ ಭಾಳ ಚಳಿ ಇರ್ತದೆ ಈ ಡಿಸೆಂಬರಲ್ಲೆಲ್ಲ ಅಲ್ಲಿ. ಅದಕ್ಕೆ ಇತಿಹಾಸಕಾರರು ಹೇಳ್ತಾರೆ ಅವರು ಡಿಸೆಂಬರಲ್ಲಿ ಇಲ್ಲ ಯೇಸುವಿನ ಜನನ ಅಂತ ಹೇಳ್ತಾರೆ. ಓಕೆನಾ? ಕೇಳ್ರಿ,
ಇವಾಗ ಕುರುಬರು ಅವರು ಮೇ ಬಿ ಈ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ಏನಿದ್ದಾರೆ ಇಸ್ರಾಯೇಲ್ ದೇಶದಿಂದ ಹೊರಗಡೆ ಇದೆ. ಕೇಳ್ರಿ, ಕುರುಬರು ಎಷ್ಟು ಜನ ಕುರಿ ಕಾಯರ ನೋಡಿರಿ? ಓಕೆನಾ? ಹೆಂಗಿರ್ತಾರೆ ಅವರು? ಕಂಬಳಿ ಹಾಕ್ಕೊಂಡು ಕೈಯಾಗ ಕೋಲ್ ಹಿಡ್ಕೊಂಡು ಘಮ ಘಮ ವಾಸನೆ ಬರ್ತಾರ? ಇಲ್ಲ. ಈ ಕುರುಬರು ಅವರು ತಿರಸ್ಕರಿಸಲ್ಪಟ್ಟವ್ರಿ. ಯೂಶಲಿ ಈ ಕುರಿ ಕಾಯರಿಗೆ ಮದುವೆಗೆ, ಫಂಕ್ಷನ್ಗಳಿಗೆ ಅದಕ್ಕೆ ಯಾವುದಕ್ಕೆ ಕರೆಯಂಗಿಲ್ಲ, ಕರೆಯಂಗಿಲ್ಲ ರೀ. ಯಾಕೆ? ಇವ್ರು ಒಂದು ಸಾರಿ ಕುರಿ ಹಿಂಡನ್ನು ತೆಗೆದುಕೊಂಡು ಹೋಗ್ಬಿಟ್ರೆ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಊರು ಸುತ್ತಿರ್ತಾರೆ ಅವರು. ಅವರಿಗೆ ಮದುವೆ ಇಲ್ಲ, ಹಬ್ಬ ಇಲ್ಲ, ಅಮಾವಾಸ್ಯೆ ಇಲ್ಲ, ಏನಿಲ್ಲ, ಬರ್ತ್ಡೇ ಪಾರ್ಟಿ ಇರಂಗಿಲ್ಲ ಅವ್ರಿಗೆಲ್ಲ. ಅವ್ರು ಏನಕ್ಕೆ ಕರೆಯಕ್ಕೆ ಹೋದ್ರೆ ಅವನೇದಕ್ಕೆ ಕರಿತಿ, ಕುರಿ ಯಾರು ನೋಡ್ಕೊಂತಾರಂತಾರೆ. ಹೌದಲ್ರಿ? ಕುರುಬನಿಗೆ ಬೆಳಿಗ್ಗೆ ಎದ್ದಿದ್ಕೊಳ್ಳೆ ಫಸ್ಟು ಕುರಿಗಳನ್ನ ತಗೊಂಡು ಹೋಗ್ತಾನೇ ಇರೋದು ಕೆಲಸ ಅವನಿಗೆ. ಒಂದೊಂದು ಸರಿ ಕೂದಲ ಎಣ್ಣೆ ಇರೋದಿಲ್ಲ, ಕೂದಲೆಲ್ಲ ಗಂಟು ಹಾಕ್ಬಿಟ್ಟಿರ್ತದೆ, ಬಟ್ಟೆ ಸ್ವಲ್ಪ ಹೊಲಸಾಗ್ಬಿಟ್ಟಿರ್ತದೆ. ಅದೇ ಬಟ್ಟೆಯಲ್ಲಿ ಇರ್ತಾನೆ ರೀ. ಒಂದೊಂದು ಸರಿ ಉಪ್ಪು ಹಾಕ್ಬಿಟ್ಟಿರ್ತಾರೆ ಅವನ ಮೈ, ಅವನು ಬಟ್ಟೆಗಳು. ಹೌದಲ್ರಿ? ಅವರನ್ನು ಈ ಒಂದು ಜನರು ತಿರಸ್ಕರಿಸಲ್ಪಟ್ಟವರಾಗಿ ಎಣಿಸ್ತಾ ಇದ್ದರು ರೀ. ಕೇಳ್ರಿ, ಆದರೆ ಪರಲೋಕ ಅವರನ್ನು ಅಂಗೀಕಾರ ಮಾಡಿತು ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನು ಸಮಾಜ ತಿರಸ್ಕಾರ ಮಾಡಿತೋ ಅವರನ್ನು ಪರಲೋಕ ಅಂಗೀಕರಿಸಿತ್ರಿ. ಯಾರು ಜನರಿಗೆ ಬೇಡವಾಗಿದ್ದರೋ ಅವರಿಗೆ ಮೊದಲು ಪರಲೋಕದ ಸಂದೇಶ ಕೊಡಲ್ಪಡ್ತೀರಿ. ನೋಡ್ರಿ, ಈ ಕುರುಬರು ಅವರು ಅಪವಿತ್ರರಂತೇಳಿ ಕರೆಯಲ್ಪಡ್ತಾರೆ. ಯಾಕಂದರೆ ಈ ಒಂದು ಧರ್ಮಶಾಸ್ತ್ರವನ್ನು ಓದಬೇಕಂದ್ರೆ ಬೆಳಿಗ್ಗೆ ಸಾಯಂಕಾಲ 2 ಸರಿ ಸ್ನಾನ ಮಾಡ್ಬೇಕು. ಕುರಿಕಾಯರು ಮಾಡ್ತಾರೆ ಸ್ನಾನ, ಯಾವಾಗೋ ವಾರಕ್ಕೊಂದು ಸರಿ, 10 ದಿನಕ್ಕೊಂದು ಸರಿ ಸ್ನಾನ ಮಾಡ್ತಾರೆ. ಆಮೇಲೆ ಧರ್ಮಶಾಸ್ತ್ರದ ಪ್ರಕಾರ ಕೈ ತೊಳ್ಕೊಳ್ಳದೆ ಊಟ ಮಾಡಬಾರ್ದ್ರಿ. ಏನು ಮಾಡಬಾರ್ದ್ರಿ? ಹೇಳ್ರಿ ಮಾತಾಡ್ಬೇಕು ಎಲ್ಲರೂ. ಕೈ ತೊಳ್ಕೊಳ್ಳಾರ್ದು ಏನು ಮಾಡಬಾರ್ದು? ಅದಕ್ಕೆ ಒಂದಿನ ಯೇಸು ಸ್ವಾಮಿ ಶಿಷ್ಯರು ನೋಡ್ತೀವಲ್ಲ, ಏನಪ್ಪ ನಿಮ್ಮ ಶಿಷ್ಯರು ಕೈ ತೊಳ್ಕೊಳ್ಳದೆ ಊಟ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಧರ್ಮಶಾಸ್ತ್ರದಲ್ಲಿ ಅವರು ಕೈ ತೊಳ್ಕೊಂಡೇ ಊಟ ಮಾಡ್ಬೇಕ್ರಿ. ಆಮೇಲೆ ಧರ್ಮಶಾಸ್ತ್ರದಲ್ಲಿ 613 ಕಟ್ಟಳೆ ನಿಯಮಗಳೈತೆ. ಈ 613 ಕಟ್ಟಳೆಗಳನ್ನು ಈ ಕುರುಬರು ಕೈಗೊಂಡು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತದೆ, ಸತ್ತು ಹೋದ ಯಾವುದನ್ನಾದರೂ ಯಾರಾದರೂ ಮುಟ್ಟಿದರೆ, ಇಲ್ಲ ಸತ್ತು ಹೋದದ್ದು ಯಾವುದಾದ್ರೂ ಇವರಿಗೆ ತಗಲಿದರೆ ಅವರು ಕೂಡ ಅಪವಿತ್ರರಾಗ್ಬಿಡ್ತಾರಂತೆ, ಅವರು ಕೂಡ ಅಶುದ್ಧರಾಗ್ಬಿಡ್ತಾರಂತೆ. ಇವಾಗ ಹೇಳ್ರಿ, ಕುರುಬರು ಅವರು ಸತ್ತು ಹೋಗಿದ್ದನ್ನು ಮುಟ್ಲಾರ್ದೆ ಇರೋಕ್ಕಾಗ್ತದ? ಮುಟ್ಲೇಬೇಕು ಅವರು. ಯಾಕೆ? ಅವ್ರು ಹೋಗ್ತಿರ್ತಾರೆ ಊರು ಬಿಟ್ಟು ಊರಿಗೆ. ಸೆಂಟ್ರಲ್ ಏನಾಗ್ತವೆ, ಕುರಿಗಳು ಏನಾಗ್ತವೆ, ಒಂದೊಂದು ಸತ್ತೋಗ್ಬಿಡ್ತವೆ. ಉಣ್ಣಿಡ್ಬೇಕಾ ಇಲ್ಲ ಅದನ್ನು? ಹೇಳ್ರಿ. ಆಮೇಲೆ ಇನ್ನೂ ಸ್ವಲ್ಪ ಮರಿಗಳು ಏನಾಗ್ಬಿಡ್ತದೆ, ಅವನ್ನ ಎತ್ಕೊಳ್ಬೇಕಾ ಬೇಡ? ಇವಾಗ ಸತ್ತು ಹೋದದನ್ನು ಅವ್ರು ಮುಟ್ಟಿದ್ರೆ ಏನಾಗ್ತಾರ್ರಿ? ಅಪವಿತ್ರರಾಗ್ತಾರ್ರಿ. ಅದಕ್ಕಾಗಿ ಈ ಯಹೂದ್ಯರು ಅವರನ್ನು ಅಪವಿತ್ರರಂತೇಳಿ ಪರಿಗಣಿಸ್ತಾ ಇದ್ದರು ಪ್ರಿಯರೇ. ಕೇಳ್ರಿ, ಈ ಯಾಜಕರಿದಾರಲ್ಲ ಅವರು ಮೊದಲನೇ ಹಂತದಲ್ಲಿರೋರು. ಯಾಕೆಂದರೆ ಅವರು ಧರ್ಮಶಾಸ್ತ್ರವನ್ನೆಲ್ಲ ಪಾಟಿಸ್ತಾ ಇದ್ದರು, ಧರ್ಮಶಾಸ್ತ್ರವನ್ನೆಲ್ಲ ಅವರು ಕೈಗೊಂಡು ನಡೀತಾ ಇದ್ದರು. ಅದರ ಕೆಳಗೆ ಆಮೇಲೆ ಸದ್ದುಕಾಯರಾಗಲಿ, ಫರಿಸಾಯಗಳಾಗಲಿ, ಆಮೇಲೆ ಧರ್ಮಶಾಸ್ತ್ರವನ್ನು ಈ ಒಂದು ಆಲಯದಲ್ಲಿ ಬೋಧಿಸುವವರು ಇರ್ತಾ ಇದ್ರು. ಆದರೆ ಇವರು ಕುರುಬರು ಈ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯೋಕ್ಕೆ ಅವರಿಂದ ಆಗ್ತಾ ಇದ್ದಿಲ್ಲ. ಇವಾಗ ನೋಡ್ರಿ, ಕುರಿಕಾಯರು ಕೈ ತೊಳ್ಕೊಂತಾರ, ಸಿಕ್ಕಿದ್ರೆ ಸಾಕು ಅವ್ರಿಗೆ ಊಟ. ಹೇಳ್ರಿ, ಅವರು ಕೈ ಬೆರಳುಗಳು ಏನಾಗ್ಬಿಟ್ಟಿರುತ್ತೆ, ಉಗುರುಗಳು ಬೆಳೆದು ಬಿಟ್ಟಿರ್ತಾವ, ಉಗುರಲ್ಲಿ ಮಣ್ಣು ಹೋಗ್ಬಿಟ್ಟಿರುತ್ತೆ ಎಲ್ಲ. ಹೌದಿಲ್ಲ? ಹೇಳ್ರಿ, ಸಾಧಾರಣವಾಗಿ ಹಿಂಗೆಲ್ಲ ಇರೋದವರು. ಅವ್ರು ಅಪವಿತ್ರ, ಅವ್ರು ಏನೇ ಇಲ್ಲ, ಕೈ ತೊಳ್ಕೋಬೇಕೇನಿಲ್ಲ ಪ್ರಿಯರೇ. ಆದರೆ ಕೇಳ್ರಿ, ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ. ಈ ಜನರು ಯಹೂದ್ಯರು ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕಾದ್ರೆ ಅವ್ರಿಗೇನು ಬೇಕು? ಹೇಳ್ರಿ ಕರೆಕ್ಟ್. ನಮ್ಮ ದೊಡ್ಡ ಮಗ ಚಪ್ಪಾಳೆ ಹೊಡ್ರಿ ಎಲ್ಲರೂ. ಏನು ಬೇಕು? ಇವಾಗ ಕುರಿ ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕು ಅವರು? ಹೇಳ್ರಿ, ಹೌದಲ್ಲ? ಹೇಳ್ರಿ ಕುರುಬರ ಹತ್ರ ಹೋಗ್ಬೇಕು. ಕೇಳ್ರಿ,
ಇವರು ಕುರಿ ತಮ್ಮ ಪಾಪ ಪರಿಹಾರಕ್ಕಾಗಿ, ತಮ್ಮ ದೋಷ ಪರಿಹಾರಕ್ಕಾಗಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ಬೇಕಂದ್ರೆ ಅವ್ರಿಗೆ ಏನು ಬೇಕು? ಕುರಿ ಬೇಕು ರೀ. ವಿಮೋಚನ ಕಾಂಡ 14ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 5. ಅಮ್ಮ ಒಂದು ನಿಮಿಷಮ್ಮ. ವಿಮೋಚನ ಕಾಂಡ ಅದರ 15ನೇ ಅಧ್ಯಾಯ 4ನೇ ವಚನ ಓದಮ್ಮ. ಇಲ್ಲಾಂದ್ರೆ ಇಲ್ಲ 12ನೇ ಅಧ್ಯಾಯ 5ನೇ ವಚನ. ವಿಮೋಚನ ಕಾಂಡ 12:5. ಹೌದ್ರಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಇವಾಗ ಕೇಳ್ರಿ, ಇವಾಗ ಯಹೂದ್ಯರು ತಮ್ಮ ಪಾಪಕ್ಕಾಗಿ ಒಂದು ಕುರಿಯನ್ನು ಬಲಿ ಕೊಡಬೇಕಂದ್ರೆ, ಒಂದು ಕುರಿಯನ್ನು ಯಜ್ಞವಾಗಿ ಅರ್ಪಿಸ್ಬೇಕಂದ್ರೆ ಆ ಕುರಿಗೆ ಎಷ್ಟು ವರ್ಷ ಆಗಿರ್ಬೇಕಂತೆ? 1 ವರ್ಷ. ಎಲ್ಲ ಜೋರಾಗಿ ಹೇಳ್ರಿ, ಎಷ್ಟು ವರ್ಷ? 1 ವರ್ಷ. ಇವಾಗ ಈ ಯಹೂದ್ಯರು, ಈ ಇಸ್ರಾಯೇಲರು ಆ ಒಂದು ದೇವರ ಆಲಯಕ್ಕೆ ಹೋಗಿ ಕುರಿಯನ್ನು ಯಜ್ಞವಾಗಿ ಅರ್ಪಿಸ್ಬೇಕಂದ್ರೆ ಇವ್ರು ಯಾರ ಹತ್ರ ಹೋಗ್ಬೇಕು? ಕುರುಬ್ರ ಹತ್ರ ಹೋಗಿ ಕುರುಬ್ರ ಹತ್ರ ಹೆಂಗೆ ಕೇಳಬೇಕು? ಕುರಿಯನ್ನು ಕೇಳಬೇಕು. ಕೇಳ್ರಿ, ಯಾವ ಕುರಿಯನ್ನು ಅವರು ದೇವರಿಗೆ ಯಜ್ಞವಾಗಿ ಅರ್ಪಿಸ್ತಿದ್ರಂದ್ರೆ ಚೊಚ್ಚಲ ಕುರಿಮರಿ, ಫಸ್ಟ್ ಬಾರ್ನ್. ಯಾವ್ದು ಹೇಳ್ರಿ ಎಲ್ಲರೂ? ಚೊಚ್ಚಲ, ಪ್ರಥಮ ಫಲ ಅಂತೀವಲ್ಲ. ಇವಾಗ ಒಂದು ಕುರಿ ಐತಿ, ಓಕೆನಾ? ಗೀತಾ ಬಾಮ ಬೇಗ. ಒಂದು ಕುರಿ, ಇವಾಗ ಆ ಕುರಿ ಏನಾಗೈತೆ? ಪ್ರೆಗ್ನೆಂಟ್ ಆಗೈತೆ. ಇವಾಗ ಏನಾಗುತ್ತೆ? ಆ ಕುರಿ ಅದು ಪ್ರೆಗ್ನೆಂಟ್ ಆಗೈತೆ, ಓಕೆನಾ? ಅರುಣಪ್ಪ, ಅದು ಪ್ರೆಗ್ನೆಂಟ್ ಆಯ್ತು. ಇವಾಗ ಇವರು ಯಹೂದ್ಯರೇ ಬೇಗ ಬೇಗ. ಇವಾಗ ಯಹೂದ್ಯರು ಏನು ಮಾಡ್ತಾರೆ? ಅವರು ಈ ಕುರುಬರ ಹತ್ರ ಬರ್ತಾರೆ. ಇವರು ಕುರುಬರು, ಓಕೆನಾ? ನೀ ಇಲ್ಲಿ ಬಾ. ಇವರು ಏನು ಮಾಡ್ತಾರೆ? ಯಜ್ಞವನ್ನು ಅರ್ಪಿಸ್ಲಿಕ್ಕಾಗಿ ಏನು ಬೇಕು ಇವರಿಗೆ? ಕುರಿ ಬೇಕು. ಇವ್ರು ಏನು ಮಾಡ್ತಾರೆ? ಇವಾಗ ಈ ಕುರಿ ಹಟ್ಟಿ ಒಳಗೆ ಒಂದು ಕುರಿ ಫಸ್ಟು ಪ್ರೆಗ್ನೆನ್ಸಿ ಆಗೈತೆ, ಫಸ್ಟು ಹೆರಿಗೆ, ಫಸ್ಟು ಮಗು ಆಗ್ತೈತಪ್ಪ ಇದು, ಅದು ಹುಟ್ಟಿದಾಗ್ಲಿಂದ ಇದು ಫಸ್ಟು ಮರಿ ಆಗ್ತೈತೆ ಅಂತ ಗೊತ್ತಾಗಿದ್ಕೊಳ್ಳಿ ಇವ್ರು ಏನು ಮಾಡ್ತಾರೆ? ಕುರುಬ್ರ ಹತ್ರ ಬರ್ತಾರೆ. ನೋಡಪ್ಪ, ನಾವು ಯಜ್ಞವನ್ನು ಅರ್ಪಿಸ್ಬೇಕು ನಮ್ಮ ಪಾಪಗಳಿಗೋಸ್ಕರ. ನೀನೇನು ಮಾಡಬೇಕು? ಈ ಕುರಿಯಲ್ಲಿ ಹುಟ್ಟುವ ಫಸ್ಟ್ ಕುರಿ ಅಲ್ಲ ಇದು ನಮಗೆ ಕೊಡ್ಬೇಕಂತ ಹೇಳ್ತಾರೆ. ಈ ಕುರಿನ ಬುಕ್ ಮಾಡ್ತಾರೆ ರೀ. ಈ ಕುರಿನ ಏನು ಮಾಡ್ತಾರೆ? ಬುಕ್ ಮಾಡ್ತಾರೆ. ಅವಾಗ ಕುರುಬನಿಗೆ ಸಂತೋಷ ಆಗ್ತದೆ ರೀ. ಯಾಕೆ? ಕುರಿ ಮಾರಲ್ಪಟ್ಟಾಗಲೇ ಅವ್ರಿಗೆ ಏನು ಬರ್ತದೆ? ಏನು ಬರ್ತದೆ? ರೊಕ್ಕ, ದುಡ್ಡು ಬರ್ತದೆ ರೀ. ಅವ್ರ ಜೀವನ ನಡೀತದೆ. ಇವಾಗ ಕೇಳ್ರಿ, ಇವರು 1 ವರ್ಷದ ಆ ಒಂದು ಮರಿಯನ್ನು ತೆಗೆದುಕೊಳ್ತಾರೆ. ಅದು ಏನಾಗಿರ್ಬೇಕಂತೆ? ಗಂಡಾಗಿರ್ಬೇಕಂತೆ, ಚೊಚ್ಚಲ ಮರಿ. ಹೇಳ್ರಿ ಯಾವ ಮರಿ? ಹೇಳ್ರಿ ಯಾವ ಮರಿ? ಲೂಕನ ಬರೆದ ಸುವಾರ್ತೆ ನೀವು ಬರ್ರಿ, ಅಲ್ಲಿ 2ನೇ ಅಧ್ಯಾಯ, ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರ್ತದೆ ರೀ. 2ನೇ ಅಧ್ಯಾಯ ಅದರ 6ನೇ ವಚನ ಓದಮ್ಮ. ಚೊಚ್ಚಲ ಮಗನು ಅಂದರೆ ಫಸ್ಟ್ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ. ಚೆನ್ನಾಗಿ ಕೇಳ್ರಿ. ಇವಾಗ ಈ ಒಂದು ಯಹೂದ್ಯರು ಕೂಡ ತಮ್ಮ ಪಾಪಕ್ಕಾಗಿ ಯಜ್ಞವನ್ನು ಅರ್ಪಿಸ್ಬೇಕಂದ್ರೆ ಅವ್ರಿಗೇನು ಬೇಕು? 1 ವರ್ಷದ ಪೂರ್ಣಾಂಗವಾದ ಅಂದರೆ ಅದರ ಎಲ್ಲ 4 ಕಾಲು, 2 ಕಣ್ಣು, 2 ಕಿವಿ, ಬಾಯಿ ಎಲ್ಲವೂ ಕೂಡ ಶುದ್ಧವಾಗಿರ್ಬೇಕ್ರಿ. ಯಾವ ಒಂದು ಗಾಯ ಆಗಿರಬಾರ್ದು, ಅದ್ರ ಕಾಲು ಮುರಿದೋಗಿರಬಾರ್ದು, ಅದರ ಕಿವಿ ಸೊಟ್ಟಾಗಿರ್ಬಾರ್ದು, ಎಲ್ಲ ನೆಟ್ಟಿಗಿರ್ಬೇಕು. ಇವ್ರೇನು ಮಾಡ್ತಾರೆ? ಬಂದು ಇವ್ರ ಹತ್ರ ಕನ್ಫರ್ಮ್ ಮಾಡಿ ಹೋಗ್ತಾರೆ. ಹೋಗ್ರಿ. ಇವಾಗ ಈ ಕುರುಬನ್ ಏನು ಮಾಡ್ತಾನೆ ಗೊತ್ತರಿ? ಆ ಕುರಿ ಯಾವಾಗ ಇನ್ನೊಂದು ಕುರಿ ಮರಿಗೆ ಜನ್ಮವನ್ನು ಕೊಡ್ತದೋ ಆವಾಗ ಅವರು ಒಂದು ಸಪ್ರೇಟ್ ರೂಮ್ ಮಾಡಿರ್ತಾರೆ ಈ ಕುರಿಗಳಿಗೋಸ್ಕರ. ಸಪ್ರೇಟ್ ರೂಮ್ ಅನ್ಕೊಳ್ರಿ.
ಈ ಕುರಿಮರಿ ಹುಟ್ಟಿ ಒಂದು 2-3 ತಾಸು ಆಗಿದ್ಕೊಳ್ಳಿ ಏನು ಮಾಡ್ತಿದ್ದು ಗೊತ್ತಾ ನಿಮಗೆ? ಏನು ಮಾಡ್ತ ಹೇಳ್ರಿ? ಓಡಾಡೋದಲ್ಲ, ಅದು ಚಿನ್ನಾಟ ಅಂತಾರೆ. ಅದನ್ನು ಏನಂತಾರೆ? ಚಿನ್ನಾಟ. ಎಗ್ರದ ಆ ಕಡೆ ಈ ಕಡೆ ಎಗ್ರಕ್ಕೆ ಹೋಗ್ಬಿಡ್ತದೆ. ಹಂಗೆ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಒಂದು ಸರಿ ಕಾಲು ಮುರಿದು ಬರೋದು, ಒಂದು ಸರಿ ಗಾಯ ಆಗ್ಬೋದು. ಹಂಗೆ ಆಗಬಾರ್ದು ಅಂತೇಳಿ ಈ ಕುರುಬರು ಏನು ಮಾಡ್ತಾರಂದರೆ, ಆ ಕುರಿಯನ್ನು ಬಟ್ಟೆಯಲ್ಲಿ ನೀಟಾಗಿ ಸುತ್ತಿ, ಆ ರೂಮ್ ಇರ್ತಲ್ರಿ, ಆ ರೂಮಲ್ಲಿ ಬೆಚ್ಚಗಿರ್ತದಂತ ರೂಮ್ ಅದು, ಆ ರೂಮಲ್ಲಿ ಅದನ್ನು ಪೋಷಿಸ್ತಾ ಇದ್ದರು. ಎದರಲ್ಲಿ ಸುತ್ತಿ? ಬಟ್ಟೆಯಲ್ಲಿ. ಜ್ವರಗಳಬೇಕು ಎಲ್ಲ ಎದರಲ್ಲಿ ಸುತ್ತಿ? ಇವು ನಮ್ಮ ಚಿಕ್ಕ ಮಗುಗಳು ಮುಟ್ತಾವಲ್ರಿ, ಅವ್ರು ಬೆಚ್ಚಗಿರ್ಬೇಕಾದ್ರೆ ಏನು ಮಾಡ್ತೀವಿ ನಾವು? ಬಟ್ಟೆ ಚೆನ್ನಾಗಿ ಸುತ್ತಿ ಅವ್ರನ್ನ ಬೆಚ್ಚಗಿಡ್ತೀವಿ ರೀ, ಅವ್ರು ಆರೋಗ್ಯವಾಗಿರ್ಬೇಕಂತೇಳಿ. ಅವ್ರು ಯಾವಾಗ ಬೆಚ್ಚಗಿರ್ತಾರೋ ಅವ್ರ ಎಲುಬುಗಳಿಗೆ ಕೂಡ ಏನು ಬರ್ತದೆ? ಶಕ್ತಿ, ಆರೋಗ್ಯ ಬರ್ತದೆ. ಇವಾಗ ಈ ಕುರುಬರು ಕೂಡ ಏನು ಮಾಡ್ತಿದ್ದಾರೆ? ಯಹೂದ್ಯರಿಗೆ ಮಾರಬೇಕಲ್ಲ ಕುರಿಗಳನ್ನ. ಆ ಕುರಿ ಹೆಂಗಿರಬೇಕು? ಪೂರ್ಣಾಂಗವಾಗಿರಬೇಕು. ಅದರಲ್ಲಿ ಯಾವುದೇ ದೋಷ ಇರಬಾರ್ದು, ಅದ್ರ ಕೈ ಮುರಿದಿರಬಾರ್ದು, ಕಾಲು ಮುರಿದಿರಬಾರ್ದು, ಕಣ್ಣು ನೆಟ್ಟಿಗಿರ್ಬೇಕಂತೇಳಿ ಅದನ್ನು ಸಾಕ್ತಾ ಇದ್ರು ರೀ, ಕಾಪಾಡ್ತಾ ಇದ್ರು. ಹಲ್ಲೆಲೂಯಾ. ಕೇಳ್ರಿ, ದುರಾದೃಷ್ಟವಶಾತು ಈ ಯಹೂದ್ಯರಿಗೆ, ಇಸ್ರೇಲರಿಗೆ ಕುರುಬರು ಮಾರುವ ಕುರಿಗಳು ಬೇಕು. ಆ ಕುರಿನ ಆಲಯಕ್ಕೆ ತಗೊಂಡೋಗ್ತಾರಾಗಲಿ, ಕುರಿ ಕಾಯುವವ್ರನ್ನ ಏನು ಮಾಡ್ತಿದ್ದಿಲ್ಲಂತೆ, ಆ ಒಂದು ಆಲಯದಲ್ಲಿ ಪ್ರವೇಶಕ್ಕೆ ಅನುಮತಿ ಕೊಡ್ತಾ ಇದ್ದಿಲ್ಲಂದ್ರಿ. ಯಾಕೆ? ಅವರ ಪ್ರಕಾರ, ಅವರ ದೃಷ್ಟಿಗೆ ಈ ಕುರುಬರು ಏನಾಗಿದ್ರು? ಅಪವಿತ್ರರವರು. ಅವ್ರು ಕೈ ತೊಳ್ಕೊಳ್ಳದೆ ಊಟ ಮಾಡ್ತಾರೆ, ಅವ್ರು ಸ್ನಾನ ಮಾಡೋದಿಲ್ಲ, ಅವ್ರ ಧರ್ಮಶಾಸ್ತ್ರವನ್ನು ಹಿಂಬಾಲಿಸೋದಿಲ್ಲ ಅಂತೇಳಿ ಅವ್ರು ಅಪವಿತ್ರರಾಗಿದ್ದರು. ಪ್ರೇರೆ, ಒಂದು ವೇಳೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ಬೋದು ರೀ, ಜನರು ನಮ್ಮಿಂದ ಲಾಭವನ್ನು ಪಡ್ಕೊಳ್ಬೋದು, ಆದರೆ ದೇವರು ಎಂದಿಗೂ ನಮ್ಮನ್ನು ತಿರಸ್ಕಾರ ಮಾಡುವವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತಿದೆ ಪ್ರಿಯರೇ, ಆತನು ಯಾವ ಲಾಭವಿಲ್ಲದೆ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯಾವುದೇ ಲಾಭ ಇದ್ದಿಲ್ಲರಿ. ಹಲ್ಲೆಲೂಯಾ. ಜನ ನಮ್ಮನ್ನು ಯಾವಾಗ ತಿರಸ್ಕಾರ ಮಾಡ್ತಾರೋ ನೀವು ಚೆನ್ನಾಗಿ ಬರೆದಿಟ್ಕೊಳ್ರಿ, ಅವಾಗಲೇ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ ರೀ. ಹಲ್ಲೆಲೂಯಾ. ಯಾವಾಗ ಜನ ಹೇಳ್ತಾರೋ ಇವ್ರದ್ದು ಕ್ಯಾರೆಕ್ಟರ್ ಸರಿಗಿಲ್ಲ, ಇವ್ರ ಜೀವನ ಸರಿಗಿಲ್ಲ, ಇವರು ಹಾಳಾದವರು, ಇವ್ರ ಕೆಲಸಕ್ಕೆ ಬರಲಾರ್ದವರು, ಇವ್ರು ವರಸ್ಟ್ ಅಂದರೆ ವರಸ್ಟು, ಇವ್ದು ಯಾವುದಕ್ಕೆ ಬರದೇ ಇಲ್ಲ ಅಂತ ಹೇಳ್ತಾರಲ್ಲ, ಬರೆದಿಟ್ಕೊಳ್ರಿ. ಅವಾಗೆ ದೇವರು ನಿನ್ನನ್ನು ಮೇಲೆ ಕೆತ್ತುವ ಸಮಯ. ವೆನ್ ಪೀಪಲ್ ರಿಜೆಕ್ಟ್ ಯು, ಗಾಡ್ ಆ್ಯಂಡ್ ಹೆವೆನ್ ವಿಲ್ ಅಕ್ಸೆಪ್ಟ್ ಯು. ಯಾವಾಗ ಜನ ನಿನ್ನನ್ನು ತಿರಸ್ಕಾರ ಮಾಡ್ತಾರೋ ದೇವರು ಮತ್ತು ಪರಲೋಕ ನಿನ್ನನ್ನು ಅಂಗೀಕಾರ ಮಾಡ್ತದೆ. ಹಲ್ಲೆಲೂಯಾ. ಈ ಕುರುಬರು ನೋಡ್ರಿ, ಆ ಕುರಿನ ಕಾಯ್ದು ಕಾಪಾಡಿ ಏನು ಮಾಡ್ತಿದ್ರು? ಯಜ್ಞಕ್ಕೆ ಕೊಡ್ತಾಯಿದ್ರು. ಈ ದಿನ ನಾವು ತಿರಸ್ಕಾರ ಹೊಂದಿರ್ಬೋದು ರೀ, ಅಲ್ಲ? ಜನ ನಮ್ಗೆ ಹೇಳ್ತಾರೆ, ಇವ್ರು ಯಾಕೆ ಕುಲದವ್ರಪ್ಪ, ಇವ್ರು ಸಣ್ಣ ಕುಲದವರು, ಇವ್ರ ಹತ್ರ ಏನಾಯ್ತಪ್ಪ, ಓದಿಲ್ಲ ಇವರು, ಇವ್ರು ನೋಡೋಕೆ ಚೆನ್ನಾಗಿದ್ದಾರೇನಪ್ಪ. ಪ್ರೇರೆ, ಜನ ನಮ್ಮ ಹೊರಗಿನ ತೋರಿಕೆಯನ್ನು ನೋಡ್ತಾರ್ರಿ, ಆದರೆ ದೇವರು ನಮ್ಮ ಅಂತರಿಂದ್ರಿಯವನ್ನು ನೋಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಮೊದಲು ಸುದ್ದಿ ಯಾರಿಗೆ ಹೋಗ್ತೀರಿ? ಕುರುಬರಿಗೆ ಹೋಯ್ತು. ಇವಾಗ ಹೋಗ್ತಾಯಿದ್ರೆ ಅವರು ಎಲ್ಲಿಗೆ ಹೋಗ್ತಾಯಿದ್ರೆ? ಬೆತ್ಲೆಹೇಮಿಗೆ ಹೋಗ್ತಾಯಿದ್ದಾರೆ. ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಹೇಳ್ರಿ ಎಲ್ಲಿಗೆ ಹೋಗ್ತಾಯಿದ್ದಾರೆ? ಬೆತ್ಲೆಹೇಮು ಯಹೂದ ಪಟ್ಟಣಗಳಲ್ಲಿ ಭಾಳ ಸಣ್ಣದ್ರಿ. ಯಾವುದ್ರಿ? ಭಾಳ ಸಣ್ಣದು. ಮೀಕನು ಬರೆದ ಪ್ರವಾದನೆ ಗ್ರಂಥ ಹೋದ್ರಿ. ಮೀಕನು ಬರೆದ ಪ್ರವಾದನೆ ಗ್ರಂಥ, ಮೀಕನು ಬರೆದ ಪ್ರವಾದನೆ ಗ್ರಂಥ ಅದರ 5ನೇ ಅಧ್ಯಾಯ 2ನೇ ವಚನ ಓದೋಣ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವವನು. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳ್ರಿ, ಈ ಒಂದು ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದ ಗ್ರಾಮಗಳಲ್ಲಿ ಏನಾಗಿದ್ದರು? ಜನ ಹೇಳ್ರಿ. ಅಂದ್ರೆ ಈ ಬೆತ್ಲೆಹೇಮ್ ಅನ್ನೋದು ಯಾವುದ್ರಿ? ಇದು ಎಂಥ ಪಟ್ಟಣ ಇದು? ಲಿಟಿಲ್ ಅಮಾಂಗ್ ದ ಥೌಸಂಡ್ಸ್ ಆಫ್ ಜೂಡಾ. ಹೇಳ್ರಿ, ನಮ್ಮನ್ನು ಕೂಡ ನೋಡಿ ಹೇಳ್ತಾರಲ್ಲ, ಇವರು ಸಣ್ಣವ್ರಪ್ಪ, ಇವರಪ್ಪ ಇಲ್ಲ ಇವರಿಗೆ, ಇವರಮ್ಮ ಇಲ್ಲ ಇವರಿಗೆ, ಇವರಪ್ಪ ಕುಡಿತಾನೆ, ಇವರಮ್ಮ ಬರೀ ಕೆಲಸ ಮಾಡಕ್ಕೆ ಹೋಗ್ತಾಳಪ್ಪ.
ಹೌದು ಪ್ರಿಯರೇ, ನಾವು ಚಿಕ್ಕವರೇ ರೀ, ಆದರೆ ನಮ್ಮನ್ನೇ ದೇವರು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. జనులు మమ్మల్ని చిన్న చూపు చూడొచ్చండి, అయితే దేవుని దృష్టిలో మేము శ్రేష్ఠులమై ఉన్నాము. ಜನರ ದೃಷ್ಟಿಗೆ ನಾವು ಚಿಕ್ಕವ್ರಿ, ಕೆಲಸಕ್ಕೆ ಬರಲಾರ್ದವರು, ಕೆಳ ಜಾತಿಯವರು, ನಮಗೆ ಹಿನ್ನೆಲೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ನಾವು ನೋಡೋಕ್ಕೆ ಚೆನ್ನಾಗಿಲ್ಲ, ನಮ್ಮ ಹತ್ರ ಬಟ್ಟೆ ಇಲ್ಲ. ಆದರೆ ನಾನು ಹೇಳ್ತೇನೆ ರೀ, ಈ ಲೋಕಕ್ಕೆ ನಾವು ಚಿಕ್ಕವರಾಗಿರ್ಬೋದಾಗಲಿ, ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿದ್ದೇವೆ. ಹಲ್ಲೆಲೂಯಾ. ఈ బెత్లెహేమిನಲ್ಲಿ యేసు జనిసిద్రి. బెత్లెహేములో సందడి, పశుల పాకలో సందడి. ಎಲ್ಲಿ ಹುಟ್ಟಿದಂತೆ ಯೇಸು ಸ್ವಾಮಿ? ಏನು ಬೆತ್ಲೆಹೇಮ್ ಇದು? ಯಾರಿಗೆ ಗೊತ್ತಿಲ್ಲ, ಸಣ್ಣ ಗ್ರಾಮ, ಸಣ್ಣ ಊರದು, ಯಾರು ಅದನ್ನು ಗುರುತಿಸ್ತಿದ್ದಲ್ರಿ. ಆದರೆ ದೇವರು ಆ ಚಿಕ್ಕ ಗ್ರಾಮದಲ್ಲಿ ಆತನು ಜನನವನ್ನು ತಾಳಿದನು. ಹಲ್ಲೆಲೂಯಾ. ಇವತ್ತು ಇಡೀ ಪ್ರಪಂಚದಲ್ಲಿ ಅನೇಕ ಜನರು ನೋಡಬೇಕು ಅಂತ ಆಸೆ ಪಡುವ ಸ್ಥಳ ಬೆತ್ಲೆಹೇಮ್. ಯಾಕೆ ಗೊತ್ತಾ? ಅಲ್ಲಿ ಯೇಸು ಜನಿಸಿದನು, ಈ ಲೋಕದ ರಕ್ಷಕನು ಜನಿಸಿದನ್ರಿ. ನಮ್ಮನ್ನು ಕೂಡ ಜನ ತಿರಸ್ಕಾರ ಮಾಡ್ತಾರೆ. ಇವರು ಯಾರು, ಇವರು ಸ್ಲಮ್ಮಲ್ಲಿದ್ದಾರೆ, ಇವರು ಯಾರು, ಇವರು ಕೆಳ ಜಾತಿಯವರು, ನೋಡಕ್ಕೆ ಚೆನ್ನಾಗಿಲ್ಲ, ಹಣ ಇಲ್ಲ, ಮನೆ ಇಲ್ಲ. ನೋ ಪ್ರಾಬ್ಲಮ್. ನಾನು ಹೇಳ್ತೀನಿ, ನಮ್ಮಲ್ಲಿ ಯೇಸು ಜನಿಸಿದರೆ ಇಡೀ ಲೋಕ ನಮ್ಮ ಕಡೆಗೆ ನೋಡುವಂತೆ ದೇವರು ಮಾಡುತ್ತಾನೆ ರೀ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ನಿನ್ನಲ್ಲಿ ಇದ್ದರೆ ನಿನ್ನನ್ನು ಯಾರು ಗುರುತಿಸೋದು ಬೇಡ, ಅವರೇ ನಿನ್ನನ್ನು ಹುಡುಕೊಂಡು ಓಡಿ ಬರುವಂತೆ ಮಾಡ್ತಾನೆ ದೇವರು. ಬೆತ್ಲೆಹೇಮಲ್ಲಿ ಯೇಸು ಜನಿಸಿದಂತೆ. ಆಮೇಲೆ ಇತ್ತೀಚೆಗೆ ಒಂದು ವರ್ಲ್ಡ್ ಕಪ್ ನಡೀತು, ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲ. ಜಮೀಮಾ ಹೇಳಿದ್ಲು, ನನಗೆಲ್ಲ ಸೋತೋಗ್ಬಿಟ್ಟೆ, ನನ್ನ ಹತ್ರ ಬಲ ಇಲ್ಲ. ಆದರೆ ದೇವರ ವಾಕ್ಯದ ಒಂದು ವಚನ ಜ್ಞಾಪಕ ಬಂತು. ಏನಂತೇಳಿ? ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್, ಐ ಆಮ್ ಫೈಟಿಂಗ್ ಫಾರ್ ಯು. ನೀನು ಸುಮ್ಮನೆ ಇರು, ನಾನು ನಿನಗೋಸ್ಕರ ಏನು ಮಾಡ್ತೇನೆ? ಯುದ್ಧ ಮಾಡ್ತೇನೆ ಅಂತೇಳಿ. ಇಂಪಾಸಿಬಲ್ ರೀ, 350 ರನ್ ಹೊಡೆಯೋದು. ಮೆನ್ಸ್ ಕ್ರಿಕೆಟಲ್ಲೇ ಹೊಡೆದಿಲ್ಲ, ಅವತ್ತು ವುಮೆನ್ಸ್ ಹೊಡೆದ್ಬಿಟ್ರು. ಕಾರಣ ಗೊತ್ತಾ? ಇಡೀ ವರ್ಲ್ಡಿಗೆ ಗೊತ್ತಾಯಿತು, ಓ ಜಮೀಮಾ ರೋಜರ್ಸಲ್ಲಿ ಇರುವಂಥ ದೇವರು ನಿಜವಾದ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಒಂದೇ ರೀ, ಒಂದು ಇನ್ಸಿಡೆಂಟ್ ಚೇಂಜ್ ದ ಎಂಟೈರ್ ಥಿಂಗ್. ಹಲ್ಲೆಲೂಯಾ. ಚಿಕ್ಕ ಬೆತ್ಲೆಹೇಮಲ್ಲಿ ಯಾರು ಹುಡ್ತಾ ಇದ್ದಾರೆ ರೀ? ಯೇಸು. ಇವಾಗ ಬೆತ್ಲೆಹೇಮ್ ಅಂದರೆ ಯಾರಿಗೆ ಗೊತ್ತಿಲ್ಲದೆ ಸ್ಥಳ ಇಲ್ಲ ರೀ, ಎಲ್ಲರಿಗೆ ಗೊತ್ತಿರಿ ಬೆತ್ಲೆಹೇಮ್ ಅಂದರೆ. ನಾನು ಹೇಳ್ತೇನೆ, ನಿನ್ನ ಹೆಸರು, ನಿಮ್ಮ ಮನೆ, ನೀನು ಯಾರಿಗೆ ಗೊತ್ತಿಲ್ಲದೆ ಇರ್ಬೋದು. ಒಂದು ವೇಳೆ ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಯೇಸು ಜನಿಸುವುದಾದರೆ ಎಲ್ಲರಿಗೆ ನೀನು ಗೊತ್ತಾಗುವಂತೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಾಳ ಜನ ನಮಗೆ ನಿಂದಿಸ್ತಾರ್ರಿ, ಇವರೇನು ಮೇಲೆ ಬರ್ತಾರೆ ಬಿಡಪ್ಪ, ಇವರೇನು ಸೇವೆ ಮಾಡ್ತಾರೆ, ಇವರಮ್ಮ ನಮಗೆ ಗೊತ್ತಿಲ್ಲ, ಇವರಪ್ಪ ಗೊತ್ತಿಲ್ಲ ನಮಗೆ. ಯೇಸು ಸ್ವಾಮಿನ ನೋಡಿ ಹಂಗೆ ಹೇಳಿದ್ರಂತೆ. ಈ ಯೇಸು ಸ್ವಾಮಿ ಆ ಬಡಗಿ ಮಗ ಅಲ್ಲ, ಯೋಸೆಫನ ಮಗ. ಮರಿಯಾಳು ನಮಗೆ ಗೊತ್ತಲ್ಲ, ನಮ್ಮವರೇ ಅಲ್ಲ ಇವರು. ಯೇಸು ಸ್ವಾಮಿಗೆ ತನ್ನ ಸ್ವಂತ ಗ್ರಾಮದಲ್ಲಿ, ಸ್ವಂತ ಪಟ್ಟಣದಲ್ಲಿ, ಸ್ವಂತ ಊರಲ್ಲಿ ಮರ್ಯಾದೆ ಕೊಳ್ಳಿಲ್ರಿ. ಸಣ್ಣ ಕೀಳು ಮಟ್ಟದಲ್ಲಿ ನೋಡಿದ್ರು ಅವ್ರನ್ನ. ನಮ್ಮನ್ನು ಕೂಡ ಸ್ವಲ್ಪ ಜನ ಹೆಂಗೆ ನೋಡ್ತಾರ್ರಿ? ಅಲ್ಲ, ಅವರೇ ದೊಡ್ಡವರು, ನಾವು ಅವ್ರ ಕಾಲು ಕೆಳಗಿರೋರ ಥರ ನೋಡ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಿನ್ನನ್ನು ಧೂಳಿನಿಂದ ಮೇಲಕ್ಕೆತ್ತಿ ಸಿಂಹಾಸನದ ಮೇಲೆ ಕೂಡಿಸುವ ದೇವರಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಧೂಳಿನಿಂದ ಮೇಲಕ್ಕೆತ್ತಿ, ನನ್ನನ್ನು ಧೂಳಿನಿಂದ ಮೇಲಕ್ಕೆತ್ತಿ ಅರಸರುಗಳ ಪಕ್ಕದಲ್ಲಿ ಕೂಡಿಸುವ ದೇವರಿದ್ದಾನೆ. ನಾವು ನಂಬಿರುವ ದೇವರು ನಮ್ಮನ್ನು ಅವಮಾನ ಪಡಿಸುವ ದೇವರಲ್ಲ, ನಮ್ಮನ್ನು ಸನ್ಮಾನಿಸುವ ದೇವರು. ಕುರುಬರಿಗೆ ಹೇಳಿದಂತೆ, ಹೋಗ್ರಿ ನೀವು ಬೆತ್ಲೆಹೇಮ್ಗೆ ಹೋಗ್ರಿ, ಹೋಗಿ ನಿಮಗೋಸ್ಕರ ಒಬ್ಬ ರಕ್ಷಕನುಟ್ಟಿದ್ದಾನೆ, ಆತನ ನೋಡ್ರಿ. ಗುರುತೇನು ಗೊತ್ತಾ? ಆತನನ್ನು ಕೂಡ ಏನು ಮಾಡಿರ್ತಾರೆ? ಬಟ್ಟೆಯಿಂದ ಸುತ್ತಿರ್ತಾರೆ. ಇವರು ಕೂಡ ಆ ಕುರಿಮರಿನ ಎದುರಿಂದ ಸುತ್ತಾ ಇದ್ರು. ಹೇಳ್ರಿ, ಇವಾಗ ಹೋಗಿ ನೋಡ್ತಾರಾ? ಕರೆಕ್ಟ್, ಇದೇ ನಿಜವಾದ ರಕ್ಷಕನು. ಬಟ್ಟೆಯಿಂದ ಸುತ್ತಿದ್ರಂತ್ರಿ ಮರಿಯಮ್ಮ ಮತ್ತು ಯೋಸೆಫ್. ಯಾವ್ದರಿಂದ ಸುತ್ತಿದ್ರು? ಬಟ್ಟೆಯಿಂದ ಸುತ್ತಿದ್ರು. ಅವ್ರು ನೋಡಿ ಬಾಬಾ ನಮಸ್ಕಾರ ಮಾಡಿ ಏನು ಮಾಡಿದ್ರಂತರಿ ನೋಡ್ರಿ. ಬೈಬಲ್ ಹೇಳ್ತದೆ, 2ನೇ ಅಧ್ಯಾಯ
17ನೇ ವಚನ ಓದ್ರಿ. ಅದನ್ನು ನೋಡಿದಾಗ ಹ್ಞೂ ಅವರು ಆ ಮಗುವಿನ ವಿಷಯದಲ್ಲಿ ಹ್ಞೂ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಹಲ್ಲೆಲೂಯಾ. ನೋಡಮ್ಮ, ನಮಗೊಂದು ದರ್ಶನ ಬಂತು, ದೂತ ಬಂದ, ಮಗುನ ಬಟ್ಟೆಯಲ್ಲಿ ಕಟ್ಟಿರೋದು ಅಲ್ಲಿ ಗೋದಲಲ್ಲಿ ಐತೆ, ನೀವು ಹೋಗಿ ನೋಡ್ರಿ ಅಂದ್ರೆ ನಾವು ಬಂದು ನೋಡಿವಿ, ಹಂಗೆ ಐತೆ ಅಂತ ಹೇಳಿದ್ರಂತೆ. ಅವಾಗ ಕ್ಯಾರಲ್ ಸ್ಟಾರ್ಟ್ ಆಯ್ತು ರೀ. 20ನೇ ವಚನ ಓದ್ರಿ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಏನ್ರಿ ಏನು ಮಾಡಿದ್ರಂತಾರೆ ಅವರು ದೇವ್ರನ್ನ? ಇವತ್ತು ಸ್ವಲ್ಪ ಜನ ಸ್ತುತಿಸ್ಬೇಕಂದ್ರೆ ಬೇಡ ಬೇಡಪ್ಪ, ನಮ್ಮ ಮನ್ಯಾಗ ಇದೇ ರೀ ನಿಜವಾದ ಕ್ಯಾರಲ್ಸು. ಇವಾಗ ಅನ್ಕಳ್ರಿ, ಅವರು ಹಾಡ್ಗೆಂತ ಹೋಗ್ತದ್ರ ಅನ್ಕಳ್ರಿ. ದುಃಖದಿಂದ ಬಿಡಿಸಲು ಕಣ್ಣೀರೆಲ್ಲ ಒರೆಸಲು ಪರಲೋಕ ತ್ಯಜಿಸಿದನು, ಪಾಪಿಯಾದ ನಮ್ಮನ್ನೆಲ್ಲ ಪ್ರೀತಿಸಿದನು ಅಂತ ಹಾಡಾಡ್ತಾ ಹೋಗ್ತಾಯಿದ್ರು. ಕೇಳಿರ್ತಾರಲ್ಲ ಜನ, ಕೇಳಿರ್ತಾರಲ್ರಿ. ಇವಾಗ ನಾವು ಮನೆಗಳಿಗೆ ಹೋಗಿ ಹಾಡಾಡಿದಾಗ ಜನ ಏನು ಮಾಡಿದ್ರು ಕೇಳ್ತಾರ್ರಿ. ಯೇಸುವಿನ ನಾಮ ಎಲ್ಲಿ ಕೇಳಲ್ಪಡ್ತದೋ ಅಲ್ಲಿ ರಕ್ಷಣೆ ಆಗ್ತದ್ರಿ. ಯಾಕಂದರೆ ಯೇಸುವಿನ ನಾಮದಲ್ಲಿ ರಕ್ಷಣೆ ಉಂಟು. ಈ ದೂತರು ಸ್ತುತಿಸುತ್ತಾ ಕೊಂಡಾಡ್ತಾ ಹೋದ್ರಂತ್ರಿ. ಕ್ಯಾರಲ್ಸ್ ಅಂದರೆ ಕೇಕ್ ಕಟ್ ಮಾಡೋದಲ್ಲ, ಬಿರಿಯಾನಿ ತಿನ್ನೋದಲ್ಲ. ಯೇಸುವಿನ ಕುರಿತು, ಆತನ ಜನನದ ಕುರಿತು, ಆತನ ಉದ್ದೇಶ ಚಿತ್ತದ ಕುರಿತು ಹಾಡುವಂಥದ್ದೇ ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೂತರು ಹೋದ್ರಂತೆ. ದೂತರು ಏನು ಮಾಡಿದ್ರಂತೆ? ಹೋದ್ರಂತೆ. ಇನ್ನೊಂದು ವಿಷಯ ಹೇಳ್ತೇನೆ ನಾನು. ಈ ಕುರುಬರು ಹೊರಗಡೆನೇ ಇರ್ತಿದ್ರಿ, ಹೊರಗಡೆನೆ. ಇದೊಂದು ವಿಷಯ ನಾನು ಮುಳಿಸ್ತೇನೆ ನೋಡ್ರಿ. ಇವಾಗ ಮರಿಯಳ ಕುರಿತು ನಮಗೊಂದು ಕೆಟ್ಟ ಚಿತ್ರ ಐತೆ. ಏನು ಚಿತ್ರ ಅಂದರೆ, ಭಾಳ ಜನ ಏನು ಮಾಡ್ತಾರೆ, ಮರಿಯಳನ್ನ ಹೊರಗೆ ಹಾಕಿಬಿಟ್ಟಿದ್ರು ಮನ್ಯಾಗ. ಮರಿಯಳಿಗೆ ಏನು ಕೊಡಲಿಲ್ಲ, ಏನು ಕೊಡಲಿಲ್ಲ, ಸ್ಥಳನೇ ಕೊಡಲಿಲ್ಲಪ್ಪ. ಹಂಗಲ್ಲ 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 ಕೇಳ್ರಿ. ಜನಗಣಿತ ನಡೀತಂತ್ರಿ ಅವಾಗ್ರಿ. ಯೋಸೆಫನ್ ಏನು ಮಾಡ್ದ, ಈತನು ದಾವೀದನ ವಂಶಕ್ಕೆ ಸಂಬಂಧಪಟ್ಟನು. ಯಾರ ವಂಶಕ್ಕೆ? ಸುಮ್ಮನೆ ದಾವೀದ ಅಂದರೆ ರಾಜವಂಶ ಇವ್ರದ್ದು. ಯಾರ ವಂಶ ಇದು? ಮನೆ ಇರಲ್ಲ ಅವ್ರಿಗೆ. ಹೇಳ್ರಿ ಇವಾಗ ಯಾರೋ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡಿದ ಅವ್ರಿಗೆ ಏನಿರ್ತದ್ರಿ, 4-5 ಮನೆಗಳಿರ್ತದೆ. ಅಂಥದ್ರಲ್ಲಿ ಅರಸನ ವಂಶ ಐತದ್ದು, ರಾಜವಂಶ. ಯಾರ್ದು? ಯೋಸೆಫ್ದು. ಮರಿಯಳದು ಯಾಜಕ ವರ್ಗದವಳಕ್ಕೆ, ಯಾಜಕ ವರ್ಗದವಳು. ಅವ್ರೇನು ಅಲ್ಲ ಟಪ್ಪ ಏನಿಲ್ಲ, ಅವರು ಒಳ್ಳೆ ರಾಯಲ್ ಫ್ಯಾಮಿಲಿ ಅವರು. ಇವಾಗ ಏನಾಗುತ್ತೆ, ಮರಿಯಳು ಯೋಸೆಫನು ಬೆತ್ಲೆಹೇಮಿಗೆ ಹೋಗ್ಯಾರ. ಓಕೆನಾ? ಅಲ್ಲಿ ಅವ್ರ ಮನೆ ಐತಿ. ಓಕೆನಾ? ಅಲ್ಲಿ ಅವರ ಮನೆ ಐತಿ. ಆದರೆ ಎಲ್ಲರೂ ಜನಗಣತಿಗೆ ಬಂದಿದ್ದರಿಂದ ದಾವೀದನ ವಂಶ ಚಿಕ್ಕದ, ಭಾಳ ದೊಡ್ಡದ್ರಿ. ಮನೆಯಲ್ಲಿ ಸ್ಥಳವಿರಲಿಲ್ಲ ಅವ್ರಿಗೆ. ಆವಾಗಿನ ಕಾಲದಲ್ಲಿ ಈಗಲೂ ಐತ್ರಿ. ಯಾರಿಗಾದರೂ ಮುಟ್ಟಾದರೆ, ಸಾಧಾರಣವಾಗಿ ಸ್ತ್ರೀಗೆ ಆಗ್ತದಲ್ಲ, ಮುಟ್ಟು ಆಗ್ತದೆ, ತಿಂಗಳ ಋತು ನಡೀತದಲ್ರಿ. ಆ ಮುಟ್ಟಾದಾಗ ಏನು ಮಾಡ್ತಾರೆ, ಅವ್ರನ್ನ ಏನು ಮಾಡೋದಿಲ್ಲ, ಅವ್ರ ಮುಟ್ಟೋದಿಲ್ಲ ರೀ. ಧರ್ಮಶಾಸ್ತ್ರದಲ್ಲಿ ಕೂಡ ಐತೆ, ಮುಟ್ಟಾದ ಸ್ತ್ರೀಯನ್ನು ಯಾರಾದರೂ ಮುಟ್ಟಿದರೆ ಅವರು ಕೂಡ ಅಪವಿತ್ರ ಆಗ್ತಾರಂತೇಳಿ. ಆದರೆ ಅದು ನೈಸರ್ಗಿಕವಾದದ್ರಿ. ಇವಾಗ ಕೇಳ್ರಿ, ಆಗಿನ ಕಾಲದಲ್ಲಿ ಯಾರಿಗಾದರೂ ಮುಟ್ಟಾದ್ರೆ ಏನಾಗ್ತಿತ್ತು, ಅವರಾದರೂ ಮನೆಯಲ್ಲಿರಬೇಕು, ಇಲ್ಲ ಮನೆಯವರಾದರೂ ಮನೆಯಲ್ಲಿರ್ಬೇಕು. ಇವಾಗ ಏನಾಯಿತು, ಎಲ್ಲರೂ ಇದ್ದದ ಕಾರಣದಿಂದ ಅಷ್ಟು ಜನ ಹೊರಗೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರಿಂದ ಮರಿಯಳನ್ನು ಹೊರಗೆ ಕಳಿಸಿದ್ರಿ. ಇವಾಗ ಮರಿಯಳು ಇವಾಗ ಜನನವಾದಾಗ, ಮಗುವಿಗೆ ಜನನವಾದಾಗ ಏನಾಗ್ತದ್ರಿ, ರಕ್ತ ಸ್ರಾವ ಆಗ್ತದಲ್ಲ. ರಕ್ತಸ್ರಾವ ಆದದ್ರಿಂದ ಅಪವಿತ್ರತ ಅಂತೇಳಿ ಅಲ್ಲಿ ಗೋದಲಲ್ಲಿ ಇಟ್ಟರಿ. ಅಲ್ಲಿ ಕುರುಬರಿದ್ದರು. ಕುರುಬರ ಕೆಲಸ ಏನು ಗೊತ್ತಾ, ಆವಾಗ ಈ ರೀತಿ ಯಾರಿಗಾದರೂ ರಕ್ತಸ್ರಾವ ಆದಾಗ, ಮುಟ್ಟಾದಾಗ ಅವರ ದಿನಗಳು ಮುಗಿಯೋವರೆಗೆ ಅವರನ್ನು ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ಕುರುಬರದ್ರಿ. ಯಾಕಂದ್ರೆ ಈಗಾಗಲೇ ಅವ್ರು ಏನು ಅಪವಿತ್ರ ಅಂತೇಳಿ ಎಲ್ಲರೂ ಕನ್ಸಿಡರ್ ಮಾಡಿಬಿಟ್ಟಿದ್ರು. ಅದಕ್ಕೆ ಅವ್ರ ಹತ್ರ ಹಿಡಿತಾ ಇದ್ದರು. ಇವಾಗ ಮರಿಯಳು ಕೂಡ ಎಲ್ಲಿದ್ದಾಳೆ ರೀ, ಆ ಒಂದು ಗೋದಲಿಯಲ್ಲಿ. ಅದು ರೀ ಕಾರಣ. ಕರುಣಾಮಯ ಸಿನಿಮಾದಲ್ಲಿ ನೋಡ್ದಂಗೆ ಮರಿಯಳು ಚಪ್ಪಲಿ ಇಲ್ದಂಗೆ ಹಿಂಗೇ ಕುಂಟಿಗೆ ಅಂತ ಕಾಲು ಮುರ್ಕೊಂಡು ಹಂಗೇನಿಲ್ರಿ. ಅರ್ಥ ಐತ್ರಿ? ಅದನ್ನು ಕೆಟೋಲೋಮ ಅಂತಾರೆ. ಅಂದರೆ ಒಂದು ಇದೇನಂತಾರೆ, ಲಾಡ್ಜಿಂಗ್ ಇನ್, ಇಲ್ಲಾಂದರೆ ಒಂದು ಗೆಸ್ಟ್ ರೂಮ್ ಟೈಪ್, ಅಲ್ಲಿ ಮರಿಯಳು ಇದ್ದಲ್ರಿ. ಆಮೇಲೆ ಭಾಳ ಸುಂದರ ರೀ, ಭಾಳ ಸುಂದರ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವ
ದೇವರಲ್ಲ. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಯಾವಾಗಲೂ ಆತನು ನೋಡುವ ದೇವರಾಗಿದ್ದಾನೆ. ಮನುಷ್ಯರು ನಮ್ಮನ್ನು ಕೆಳಮಟ್ಟದಲ್ಲಿ ನೋಡಿದರೆ ನೀವು ಭಯಪಡಬೇಡ್ರಿ, ಕುರುಬರ ಥರ ನೀವು ಧೈರ್ಯದಿಂದಿರ್ರಿ. ಮೊದಲು ದೇವರು ಕಾಣಿಸೋದೆ ನಿಮಗೆ. ಮೊದಲು ದೇವದೂತನ ಪ್ರತ್ಯಕ್ಷನಾಗೋದೇ ನಮ್ಗ್ರಿ. ಯಾವಾಗ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೋ ಅವಾಗೇ ಸ್ಟಾರ್ಟ್ ನಮ್ಮ ಪ್ರಮೋಷನ್. ನನ್ನ ಜೀವಿತದಲ್ಲಿ ನಾನು ಅದನ್ನು ಅನುಭವಿಸ್ತೀನಿ. ವೆನ್ ಪೀಪಲ್ ರಿಜೆಕ್ಟೆಡ್ ಮೀ, ಐ ಸಾ ದ ಎಲಿವೇಶನ್ ಆಫ್ ಗಾಡ್. ಜನ ನನ್ನ ಕೈ ಬಿಟ್ಟಾಗ ಗೊತ್ತಾಯಿತು ಏಸಪ್ಪ ನನ್ನ ಕೈ ಬಿಡೋದಿಲ್ಲ ಅಂಥೇಳಿ. ಜನ ನನಗೆ ಸಹಾಯ ಮಾಡಲಾರ್ದಾಗ ಗೊತ್ತಾಯಿತು ಏಸಪ್ಪ ನನ್ನ ಶಾಶ್ವತವಾದ ಸಹಾಯ ಅಂಥೇಳಿ. ಜನ ನಮ್ಮ ಕೂಗನ್ನು ಕೇಳಲಿಲ್ಲಲ್ಲ, ಅವಾಗ ಗೊತ್ತಾಯಿತು ಎಲ್ಲ ಟೈಮಲ್ಲಿ ನಮ್ಮ ಕೂಗನ್ನು ಕೇಳುವವನು ಯಾರು? ದೇವರು ಮಾತ್ರ ಎಂಬುದಾಗಿ. ಕುರುಬರು ಸಾಧಾರಣ ಜನರಿ, ಆದರೆ ಮೊದಲು ಶುಭ ಸಂದೇಶ ಯಾರಿಗೋಯ್ತು ರೀ? ಅವರಿಗೆ ಫಸ್ಟು ಹೋಗಿ ಯಾರು ನೋಡಿದ್ರು ರಕ್ಷಕರನ್ನ? ಕುರುಬರು. ಯಾರು ಇವರು? ಸಮಾಜದಲ್ಲಿ ಅವರು ಅಪವಿತ್ರರಂತ ಹೇಳಿದ್ರು. ಆಮೇನ್, ಹಲ್ಲೆಲೂಯಾ. ಅಂಥವ್ರಿಗೆ ದೇವರು ಏನು ಮಾಡ್ದ? ದರ್ಶನ ಕೊಟ್ಟು ನಡೆಸಿದನು. ಪ್ರಿಯರೇ ನೋಡ್ರಿ, ಈ ಒಂದು ಕುರಿಗಳನ್ನು ಅವರು ಬೆಳೆಸಿ ಕೊಡ್ತಾ ಇದ್ದಿಲ್ಲ ಅಂದರೆ ಈ ಯಹೂದ್ಯರಿಗೆ ಏನಿರ್ತಿದ್ದಿಲ್ಲ? ಕುರಿಗಳಿರ್ತಿದ್ದಿಲ್ಲ. ಆಮೇಲೆ ಅವ್ರು ಬಲಿ ಕೊಡಬೇಕಂದ್ರೆ ಏನು ಬೇಕಾಗಿತ್ತು? ಕುರಿಗಳಿಗೆ ಬೇಕಾಗಿತ್ತು ರೀ ಅಲ್ಲ. ನಮ್ಮ ಸ್ಥಾನಿಕನಾದ ಯೋಹಾನನು ಕೂಡ ಹೇಳ್ತಾನೆ, ಒಂದಿನ ಯೇಸು ಸ್ವಾಮಿ ಯೋರ್ದಾನ್ ನದಿ ಹತ್ರ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಬರೋಕ್ಕೆ ಬಂದಾಗ ಏನು ಹೇಳ್ತಾನೆ? ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಹಲ್ಲೆಲೂಯಾ. ಈ ಒಂದು ಕುರುಬರು ಒಂದು ಪ್ರಾಣಿಯನ್ನು ಕೊಡ್ತಾ ಇದ್ದರು ಅವರ ಯಹೂದ್ಯರು ಇಸ್ರೇಲರ ಪಾಪ ನಿವಾರಣೆಗೋಸ್ಕರ. ಆದರೆ ನಮ್ಮ ಪರಲೋಕದ ತಂದೆ ತನ್ನ ಮಗನಾದ ಯೇಸುವನ್ನೇ ನಮಗಾಗಿ ಕೊಟ್ಟು ಬಿಟ್ಟನು. ಜೋರಾಗಿ ಚಪ್ಪಾಳೆ ತಟ್ಟೋಣ. ಯೇಸು ಸ್ವಾಮಿ ಅರಸರುಗಳಿಗೆ ಅರಸನಾಗಿದ್ದರು, ಕರ್ತರುಗಳಿಗೆ ಕರ್ತನಾಗಿದ್ದರು, ದೇವರುಗಳಿಗೆ ದೇವರಾಗಿದ್ದರು. ಆತನು ಒಂದು ಯಜ್ಞದ ಕುರಿಮರಿಯಾಗಿ ಬಂದನು. ಪ್ರಿಯರೇ, ಯಜ್ಞದ ಕುರಿಮರಿಯಾಗಿ ಬಂದನು. ಯೆಶಾಯನು ಹೇಳ್ತಾನೆ, ಆತನು ವಧಿಸಲ್ಪಟ್ಟ ಆ ಒಂದು ಯಜ್ಞಕ್ಕೆ ಹೋಗುವ ಕುರಿಮರಿಯಂತೆ ಆತನು ಮೌನವಾಗಿದ್ದನು. ನಮ್ಮ ಯಜ್ಞದ ಕುರಿಮರಿ ಯಾರು ಗೊತ್ತರಿ? ಯೇಸು. ಆ ಯಜ್ಞದ ಕುರಿಮರಿ ತನ್ನನ್ನು ತಾನು ತಗ್ಗಿಸಿಕೊಂಡು ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿತ್ತು. ಎವ್ರಿ ಡ್ರಾಪ್ ಆಫ್ ಹಿಸ್ ಬ್ಲಡ್ ವಾಂಟೆಡ್ ಮೀ. ఆయన ರಕ್ತಪು ಪ್ರತಿ ಕಣಾಲು ನನ್ನ ಕೋರುకున్నది. ಆತನ ರಕ್ತದ ಪ್ರತಿ ಕಣಗಳು ನನ್ನನ್ನು ಕೋರಿಕೊಂಡಿದ್ರಿ. ನಮ್ಮ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆತನೇನಾದರಿ? ಯಜ್ಞಾರ್ಪಿತನಾಗಿ ಸಮರ್ಪಿಸಲ್ಪಟ್ಟನು. ನನಗೆ ಭಾಳ ಇಷ್ಟವಾದ ವಚನ ಓದ್ರಿ, ರೋಮ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಒಂದು ನಿಮಿಷ. 25ನೇ ವಚನ, 3:25. 3ನೇ ಅಧ್ಯಾಯ 25ನೇ ವಚನ, ರೋಮ ಪತ್ರಿಕೆ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಹತ್ರ ಅದು ನ್ಯೂ ಟ್ರಾನ್ಸ್ಲೇಷನ್ ಐತಾ ಅಕ್ಕ? ಕನ್ನಡ ಅದು ಇಲ್ಲ. ದೇವರು ಏನು ಮಾಡಿದಂತೆ? ಕೃಪಾಧಾರವಾಗಬೇಕಂತೇಳಿ. ಯಾರು? ಯೇಸು ಸ್ವಾಮಿಯನ್ನು ಕೃಪಾಧಾರವಾಗಿ, ಸಬ್ಸ್ಟಿಟ್ಯೂಟ್, ಕೃಪಾಧಾರವಾಗಬೇಕಂತೇಳಿ ಆತನನ್ನೇ ಮುಂದಿಟ್ಟಂತೆ. ಯಾರೆಲ್ಲ ಯೇಸುವಿನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ಅವರ ಪಾಪ ಪರಿಹಾರ ಆಗಬೇಕಂತೇಳಿ ಈ ಯೇಸುವನ್ನೇ ತಂದೆಯಾದ ದೇವರು ನಮ್ಮ ಮುಂದೆ ಇಟ್ಟಂತೇಳಿ. ಯೇಸು ಸ್ವಾಮಿ ನಮಗೋಸ್ಕರ ಯಜ್ಞಾರ್ಪಿತನಾಗಿ ಬಲಿಯಾದನು. ನಮ್ಮ ಪಾಪ, ಶಾಪ, ದರಿದ್ರತೆ, ರೋಗ, ಬಡತನ ಎಲ್ಲವನ್ನ ಆತನು ಹೊತ್ತುಕೊಂಡನು. ಪ್ರಿಯರೇ, ಬೈಬಲ್ ಹೇಳುತ್ತದೆ 1ನೇ ಕೊರಿಂಥಿ 5:21, 2ನೇ ಕೊರಿಂಥಿ 5:21, ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾದನು. ಅಲ್ಲಿ ಯೇಸು ಕೂಡ ಕೊನೆಯದು ಹೇಳ್ದ, ನಾನೇ ಒಳ್ಳೆಯ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಏನು ಕೊಡ್ತಾನೆ? ಪ್ರಾಣವನ್ನೇ ಕೊಡ್ತಾನೆ. ಕೊಟ್ಟನೇ ಇಲ್ರಿ?
ಆ ಕುರುಬರು ಅವರು ಸಾಕಿದ ಕುರಿಯನ್ನು ಕೊಡ್ತಾ ಇದ್ರು. ಆದರೆ ನಮ್ಮ ಕುರುಬನು ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಒಂದು ವೇಳೆ ಆ ಕುರುಬರು ಆ ಕುರಿ ಮಾರಿದರೆ ಅವರಿಗೆ ಲಾಭವನ್ನು ಎದುರು ನೋಡಿದ್ರೇನೋ, ಕನ್ಸೆಕ್ಷನ್ ಕೊಡಲಾರ್ದೆ ಒಂದು 100 ರೂಪಾಯಿ ಜಾಸ್ತಿ ಕೊಡ್ರಿ ಅಂತ ಕೇಳಿದ್ರೇನೋ. ಆದರೆ ನಮ್ಮ ಯೇಸು ಸ್ವಾಮಿ ತನ್ನ ರಕ್ತದ ಪ್ರತಿ ಹನಿಯನ್ನು, ಎವ್ರಿ ಡ್ರಾಪ್ ಆಫ್ ಹಿಸ್ ಬ್ಲಡ್ ವಾಸ್ ಶೆಡ್ ಫಾರ್ ಮೀ, ಆತನ ಎಲ್ಲ ರಕ್ತದ ಹನಿಗಳು ನನಗಾಗಿ, ಈ ಮಾನವ ಕುಲಕ್ಕಾಗಿ ಸುರಿಸಲ್ಪಟ್ಟಿತು. ಕೊನೆಯದಾಗಿ ನಾವು ನೋಡ್ತೇವೆ, ಆತನ ಪಕ್ಕೆಗೆ ತಿವಿದಾಗ ರಕ್ತವು ನೀರು ಹರಿತಂತ್ರಿ. ಯಾವಾಗ ನಮ್ಮ ಶರೀರದಲ್ಲಿ ರಕ್ತ ಎಲ್ಲ ಸುರಿಸಲ್ಪಟ್ಟ ಮೇಲೆ ಲಾಸ್ಟಿಗೆ ಹೊರಗೆ ಬರೋದು ಏನು ಗೊತ್ತಾ ರೀ? ನೀರಿನಾಂಶ ಹೊರಗೆ ಬರ್ತದೆ. ನೀರಿನಾಂಶ. ಯೇಸು ತನ್ನ ಶರೀರದ ಎಲ್ಲ ರಕ್ತದ ಹನಿಯನ್ನು ನಮಗೋಸ್ಕರ ಕೊಟ್ಟನು. ಆತನು ನಮ್ಮ ಒಳ್ಳೆಯ ಕುರುಬನು. ಪ್ರಿಯರೇ, ನಿಜವಾದ ಕ್ರಿಸ್ಮಸ್ ಸ್ಟಾರ್ ಅಲ್ಲ ರೀ, ನಿಜವಾದ ಕ್ರಿಸ್ಮಸ್ ಕೇಕ್ ಅಲ್ಲ, ನಿಜವಾದ ಕ್ರಿಸ್ಮಸ್ ಪಾರ್ಟಿ ಅಲ್ಲ, ಅದೆಲ್ಲ ಒಳ್ಳೆಯದೇ ರೀ. ಆದರೆ ನಿಜವಾದ ಕ್ರಿಸ್ಮಸ್ ಯೇಸು ನನ್ನ ಹೃದಯದಲ್ಲಿ ಜನ್ಮಿಸಬೇಕು. ನಿನ್ನ ಹೃದಯದಲ್ಲಿ ಜನ್ಮಿಸಿದ ಯೇಸುವನ್ನು ನಾವು ಇತರರಿಗೆ ಪ್ರಕಟಿಸಿದಾಗಲೇ ಅದೇ ನಿಜವಾದ ಕ್ರಿಸ್ಮಸ್. ನಾನು ಆಸ್ಪತ್ರೆಯಲ್ಲಿದ್ದೇನು, ನೀವು ನನ್ನ ನೋಡ್ಲಿಕ್ಕೆ ಬರಲಿಲ್ಲ. ನಾನು ಸೆರೆಮನೆಯಲ್ಲಿದ್ದೇನು, ನೀವು ನನ್ನ ನೋಡ್ಲಿಕ್ಕೆ ಬರಲಿಲ್ಲ. ನನಗೆ ಬಟ್ಟೆ ಇದ್ದಿಲ್ಲ, ನೀವು ನನಗೆ ಬಟ್ಟೆ ಕೊಡಲಿಲ್ಲ. ನಾನು ಹಸಿದವನಾಗಿದ್ದೆ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಅಯ್ಯೋ ದೇವರೇ, ನೀನು ಯಾವಾಗಪ್ಪ ಹಸಿದಿದ್ದಿ, ನೀನು ಯಾವಾಗಪ್ಪ ಬಾಯಾರಿದ್ದಿ, ನೀನು ಯಾವಾಗಪ್ಪ ಬೆತ್ತಲೆ ಆಗಿದ್ದಿ, ನೀನು ಯಾವಾಗಪ್ಪ ಸೆರೆಮನೆಯಲ್ಲಿದ್ದೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಕನಿಷ್ಠವಾದವರಲ್ಲಿ, ಈ ಅಲ್ಪರಾದವರಲ್ಲಿ, ಈ ಬಡವರಿಗೆ, ಅನಾಥರಿಗೆ ನೀವೇನು ಮಾಡಿದ್ರೋ ಅದನ್ನು ನನಗೆ ಮಾಡಿದಂತೆ. ನಿಜವಾದ ಕ್ರಿಸ್ಮಸ್ ಏನು ಗೊತ್ತಾರೆ? ನಾವು ಬಟ್ಟೆ ಕೊಂಡ್ಕೊಳ್ಳೋದಲ್ಲ, ಬಟ್ಟೆ ಇಲ್ದವರಿಗೆ ಬಟ್ಟೆ ಕೊಡಿಸೋದು. ನಿಜವಾದ ಕ್ರಿಸ್ಮಸ್ ನಾವು ಬಿರಿಯಾನಿ ಮಾಡ್ಕೊಳ್ಳೋದಲ್ಲ, ಯಾರು ಕಷ್ಟದಲ್ಲಿದ್ದಾರೋ, ಕಣ್ಣೀರಲ್ಲಿದ್ದಾರೋ ಅವ್ರು ನಮ್ಮ ಮನೆ ಕರೆದು ಊಟ ಹಾಕೋದ್ರಿ ನಿಜವಾದ ಕ್ರಿಸ್ಮಸ್. ಅಲ್ಲೆಲ್ಲೂಯ್ಯ. ಹಂಗಂತೇಳಿ ನೀವು ಬಟ್ಟೆ ಕೊಂಡ್ಕೋಬಾರ್ದು, ಊಟ ತಿನ್ನಬಾರ್ದು ಅಂತ ಅರ್ಥ ಅಲ್ಲ. ನೀವು ಮಾಡಿರಿ, ಅದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ಕೊಡಿಸ್ರಿ. ಅದು ನಿಜವಾದ ಕ್ರಿಸ್ಮಸ್. ಯೇಸು ನಿನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಜನ್ಮಿಸಲಿ. ಇಂಥ ಸ್ಥಳದ ಕಣ್ಣುಗಳನ್ನು ಮುಚ್ಚೋಣ. ಒಂದು ವೇಳೆ ಜನ ನಮ್ಮನ್ನು ತಿರಸ್ಕರಿಸಿರ್ಬೋದು, ದೇವರು ನಮ್ಮನ್ನು ಅಂಗೀಕರಿಸ್ತಾನೆ. ಪ್ರಿಯರೇ, ಜನರಿಗೆ ನಾವು ಬೇಡವಾಗಿರ್ಬೋದು, ದೇವರಿಗೆ ನಾವು ಬೇಕಾಗಿದ್ದೇವೆ. ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್.